ಇಂಥ ಕಚಡ ಕೆಲಸ ಮಾಡೋ ನಿನಗೆ ಇಷ್ಟ ಇರ್ಬೇಕಾದ್ರೆ ಸರಿಯಾದ ದಾರಿ ನಡೆಯೋಳು ನಾನು. ಇನ್ನ ನನಗೆ ಎಷ್ಟಿರ್ಬೇಡ. ಮಾತೆತ್ತಿದ್ರೆ ನನ್ನ ಅಕ್ಕ ಮತ್ತೆ ಅತ್ತೆ ಮನೆಯವ್ರನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಈಗ ತಾವು ಮಾಡ್ತಿರೋದೇನು? ಅಂತ ಅಣ್ಣಂಗೆ ಈಗ ಮಾಡ್ತಿದ್ಯಲ್ಲ, ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ ನಂಗೆ. ಏಯ್, ನನಗ್ ಯಾವಳೆ ನನ್ ಮುಖ ನೋಡಕ್ ಹೇಳಿದ್ದು? ಹೋಗ ಇಲ್ಲಿಂದ. ಈಗ ನಾನು ಇದನ್ನೆಲ್ಲ ತಗೊಂಡೋಗಿ ಮಾವನ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಏನ್ ಶ್ರೇಷ್ಠ ಇದು, ಇಷ್ಟೊಂದು ಖುಷಿಯಾಗಿದ್ಯಾ? ವಿಷಯ ಗೊತ್ತಾದ್ರೆ ನೀನ್ ಇನ್ನೂ ಖುಷಿ ಆಗ್ತೀಯಾ. ಏನ್ ಗೊತ್ತಾ, ನಮ್ ಪ್ಲಾನ್ ಸಕ್ಸಸ್. ತಾಂಡವ್, ನಮ್ ಪ್ಲಾನ್ ಪ್ರಕಾರ ಇನ್ವೆಸ್ಟರ್ಸ್ಗೆಲ್ಲ ಆದಿಯವ್ರ ಮೆಂಟಲ್ ಹೆಲ್ತ್ ಸರಿ ಇಲ್ಲ ಅಂತ ಹಬ್ಸಿತಾಯ್ತು. ಈಗ ಎಲ್ರಿಗೂ ಭಯ ಸ್ಟಾರ್ಟ್ ಆಗಿರುತ್ತೆ. ನಮ್ಗೆ ಈ ಕಂಪನಿ ಸವಾಸನೆ ಬೇಡ, ನಮ್ ಶೇರ್ಸ್ ಏನಿದೆ ವಾಪಸ್ ಕೊಡಿ ಅಂತ ಕೇಳ್ತಾರ ನೋಡು. ಅಂದ್ರೆ ಆದಿ ಕಂಪನಿ ಬಿಟ್ಟು ಆಚೆ ಹೋಗೋದು ಗ್ಯಾರಂಟಿ ಅಂತೀಯಾ? ಅಫ್ಕೋರ್ಸ್ ತಾಂಡವ್, ಹೋಗ್ಲೇಬೇಕು. ವೆರಿ ಗುಡ್. ಹಾಗೆ ಆಗ್ಬೇಕು ಅವನ್ಗೆ. ಬ್ರೋ ಅಂತ ಎಷ್ಟು ಕ್ಲೋಸ್ ಆಗಿದ್ದೆ ಅವನ ಜೊತೆ. ಅವಳು ಅವಳ ಭಾಗ್ಯನ ವಿಚಾರಕ್ಕೋಸ್ಕರ ನನ್ನೇ ಕೆಸದಿಂದ ತೆಗ್ದಾಕ್ಬಿಟ್ಟ. ತಾಂಡವ್, ಯು ಡೋಂಟ್ ವರಿ, ಈಗ ಅವರೇ ಕಂಪನಿಯಿಂದ ಆಚೆ ಹೋಗ್ತಾರೆ. ಶ್ರೀವಲಿ, ಯು ಆರ್ ಅಮೇಸಿಂಗ್ ಶ್ರೇಷ್ಠ. ಅಲ್ಲ, ಕಂಪನಿ ಓನರ್ನೇ ಕಂಪನಿಯಿಂದ ತೆಗೆದು ಹಾಕುವಷ್ಟು ತಲೆ ಓಡಿಸ್ಬಿಟ್ಟಿಯಲ್ಲ ನೀನು. ಗ್ರೇಟ್ ನೀನು. ಮತ್ತೆ ನನ್ ಬೇಬಿಗೆ ತೊಂದ್ರೆ ಆದ್ರೆ ನಾನ್ ಸುಮ್ನೆ ಬಿಡ್ತೀನ? ಈ ಶ್ರೇಷ್ಠ ತಾಂಡವ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ. ಬಿಕಾಸ್ ಈ ಶ್ರೇಷ್ಠ ತಾಂಡವ್ನ ತುಂಬಾ ಪ್ರೀತಿ ಮಾಡ್ತಾಳೆ. ಶ್ರೇಷ್ಠ, ಯು ಆರ್ ಅಮೇಸಿಂಗ್. ಒನ್ ಡೌಟ್. ಏನು? ಆ ಕನ್ನಿಕಾ ನಿಜವಾಗ್ಲೂ ಹೆಲ್ಪ್ ಮಾಡ್ತಲ್ಲ? ಡೆಫಿನೆಟ್ಲಿ ಮಾಡ್ತಾಳೆ. ಯಾಕಂದ್ರೆ ತಾಂಡವ್, ಅವಳು ಮಾಡಿರೋ ಅಷ್ಟು ಸ್ಕ್ಯಾಮ್ ನನಗ್ ಗೊತ್ತಿದೆ. ನಾನು ಅದನ್ನ ಯಾರ ಹತ್ರನೂ ಹೇಳ್ಬಾರ್ದು ಅಂದ್ರೆ ಅವಳು ಖಂಡಿತ ನನ್ಗೆ ಹೆಲ್ಪ್ ಮಾಡೇ ಮಾಡ್ತಾಳೆ. ಅಲ್ಲ ದೇವ್ರೆ, ಏನೋ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ಏನೋ ಮಾತಾಡ್ತಾನೆ ಇಲ್ಲ. ಮಾತಾಡೋಕೆ ತುಂಬಾ ಇದೆ ಭಾಗ್ಯವ್ರೆ, ಆದ್ರೆ ಏನು ಮಾತಾಡಕ್ಕಾಗ್ತಿಲ್ಲ. ಅದೇವ್ರೆ, ಏನಾಯ್ತು? ಏನು ಇಲ್ಲ, ಟೀ ಕುಡಿಯೋಣ. ಏನು ಟೀ ಕುಡಿಯೋಣನ? ಅಲ್ಲ ಅದೇವ್ರೆ, ಟೀ ಕುಡಿಬೇಕು ಅಂತಿದ್ರೆ ಮನೇಲೆ ಹೇಳ್ಬೇಕಿತ್ತು, ಅಲ್ಲೇ ಒಳ್ಳೆ ಟೀ ಮಾಡ್ಕೊಡ್ತಿದ್ನಲ್ಲ. ಇಲ್ಲ ಮಾತಾಡೋದಿದೆ, ಟೀ ಕುಡ್ಕೊಂಡು ಮಾತಾಡೋಣ. ಏನದೇವ್ರೆ, ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಫೋನಲ್ಲಿ ಏನೋ ಹುಡುಕ್ತಿದ್ದೀರಿ? ಇಲ್ಲೇ ಹತ್ರದಲ್ಲಿ ಕೆಫೆ ಎಲ್ಲಿದೆ ಅಂತ ಹುಡುಕ್ತಾ ಇದ್ದೀನಿ. ಕೆಫೆನಾ? ಯಾಕೆ? ಮಾತಾಡೋಕೆ. ಇಷ್ಟು ಪ್ರಶಾಂತವಾದ ಜಾಗ ಇದೆ, ಇಲ್ಲೇ ಕುತ್ಕೊಂಡು ಮಾತಾಡ್ಬೋದಲ್ಲ, ಅದಕ್ಕೆ ಕೆಫೆ ಏನಕ್ ಬೇಕು? ನಿಮ್ಗೆ ಗೊತ್ತಾ, ಅಲ್ಲಿ ಒಂದು ಕಾಫಿಗೋ ಟೀಗೋ 200-300 ರೂಪಾಯಿ ಕೇಳ್ತಾರೆ. ಅದೆಲ್ಲ ಏನು ಬೇಡ. ಮತ್ತೆ ಟೀ ಎಲ್ಲಿ ಕುಡಿಯೋದು? ಇಲ್ಲೇ ಕುತ್ಕೊಂಡು ಟೀ ಕುಡಿತಾ ಆರಾಮಾಗಿ ಮಾತಾಡೋಣ. ಮತ್ತೆ ಟೀ ಇಲ್ಲೇ ಇದೆ, ಅಲ್ಲಿ. ಎಲ್ಲಿ? ಅಣ್ಣ, ಒಂದ್ ನಿಮಿಷ ಇಲ್ಲಿ ಬನ್ನಿ. ಅಣ್ಣ, 2 ಟೀ ಕೊಡಿ. ಭಾಗ್ಯ, ಟೀ ಎಲ್ಲಿದೆ ಇಲ್ಲಿ? ಸರ್, ಇಲ್ಲೇ ಇದೆ ಸರ್. ಈ ತರನು ಟೀ ಮಾರ್ತಾರ? ನಾನು ಯಾವತ್ತೂ ನೋಡೇ ಇರ್ಲಿಲ್ಲ. ಇದುವರೆಗೂ ನೋಡೇ ಇಲ್ವಾ? ಒಳಗಡೆ ಫ್ಲಾಸ್ಕ್ ಇದೆ ಅಂತ ಕಾಣಿಸೋದೇ ಇಲ್ಲ. ನೈಸ್ ಕಾನ್ಸೆಪ್ಟ್ ಅಲ್ವಾ? ಎಷ್ಟೋ ಸಲ ಹಾಗೆ ಆದೇವ್ರೆ, ಸುಖ ಶಾಂತಿ ನೆಮ್ಮದಿ ನಮ್ ಸುತ್ತಾನೆ ಇರುತ್ತೆ, ಆದ್ರೆ ನಾವು ಅದನ್ನ ಗಮನಿಸೋದೇ ಇಲ್ಲ. ಹೊರಗಡೆ ಎಲ್ಲ ಅದ್ರ ಬಗ್ಗೆ ಹುಡುಕ್ತಾ ಇರ್ತೀವಿ. ಒಂದ್ ಸಾಲಿದೆ ಗೊತ್ತಾ, ಇರುವುದೆಲ್ಲವ ಬಿಟ್ಟು ಇರೋದರೆಡೆಗೆ ತುಡಿಯುವುದೇ ಜೀವನ ಅಂತ. ಆ ಸಾಲ್ ಎಷ್ಟ್ ಚೆನ್ನಾಗಿದೆ ಅಲ್ಲ. ಅಯ್ಯೋ, ನಾನ್ ನೋಡಿ
ನೀವ್ ಮಾತಾಡ್ಬೇಕು ಅಂತ ಕರ್ಕೊಂಡ್ ಬಂದ್ರಿ, ನಾನೇ ಮಾತಾಡ್ತಾ ಇದ್ದೀನಿ. ಒಂದ್ ನಿಮಿಷ ರೀ ಅಣ್ಣ. ಎಷ್ಟಾಯ್ತು? ಒಂದ್ ನಿಮಿಷ ರೀ. ನಾನ್ ಕೊಡ್ತೀನಿ. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್. ಟೀ ಕುಡಿತಾ ಮಾತಾಡೋಣ ಅಂತ ಹೇಳಿ ಈಗ ನೋಡಿ ಟೀನೇ ಖಾಲಿ ಆಗೋಯ್ತು. ನಿಮ್ದು ಮುಗೀತಾ? ಹ್ಮ್. ಕೊಡಿ. ಇಲ್ಲ ನಾನೇ ಹಾಕ್ತೀನಿ. ಇಲ್ಲ ಪರವಾಗಿಲ್ಲ, ಕೊಡಿ ಪ್ಲೀಸ್. ಹಾ, ಈಗ ಹೇಳಿ ಏನ್ ವಿಷಯ ಅಂತ. ನೀವು ನಮ್ಮ ಮನೆಗೆ ಬಂದಾಗ ಒಂದು ಮಾತು ಹೇಳಿದ್ರಲ್ವಾ? ಏನು? ನೀವು ನಿಮ್ಮ ಮತ್ತೆ ತಾಂಡವ್ ಬಗ್ಗೆ ಏನು ಹೇಳಲಿಲ್ಲ ಅಂತ ನಾನು ಕೋಪ ಮಾಡ್ಕೊಂಡಿದ್ದೆ. ಆಗ ನೀವು ಸಹ ನಿಮ್ಮ ಲೈಫಲ್ಲಿ ನಡೆದಿರೋ ಕಹಿ ಘಟನೆ ಬಗ್ಗೆ ಹೇಳ್ಕೊಂಡೇ ಇಲ್ಲ ಅಂದಿದ್ದು ನನ್ನ ಮನಸ್ಸಲ್ಲಿ ಕೊರಿತಾ ಇದೆ. ಅದೇವ್ರೆ, ದಯವಿಟ್ಟು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬಿಡಿ. ನಾನು ಅದೇನೋ ಗೊತ್ತಿಲ್ಲ, ಮಾತಿನ ಭರದಲ್ಲಿ ಹಾಗೆ ಹೇಳ್ಬಿಟ್ಟೆ. ಇಲ್ಲ ಭಾಗ್ಯ, ನೀವು ಮಾತಿನ ಭರದಲ್ಲಿ ಕೇಳಿದ್ರು ನೀವು ಕೇಳಿದ್ದು ಸರಿಯಾಗೇ ಇದೆ. ನೀವು ನಿಮ್ಮ ಬಗ್ಗೆ ಹೇಳ್ಕೊಂಡಿಲ್ಲ ಅಂತ ಕೋಪ ಮಾಡ್ಕೊಳಕ್ ಮುಂಚೆ ನಾನೆಷ್ಟು ನನ್ನ ಬಗ್ಗೆ ಹೇಳ್ಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಅದೇವ್ರೆ, ನಿಮ್ಗೆ ಅರ್ಥ ಮಾಡ್ಸಕ್ಕೆ ಅಂತ ಒಂದು ಉದಾಹರಣೆ ಕೊಟ್ಟನೆ ಹೊರತು, ಈಗ ಎಲ್ಲಾ ವಿಷಯ ಎಲ್ಲರ ಹತ್ರ ಹೇಳ್ಕೋಬೇಕು ಅಂತ ಏನಿಲ್ವಲ್ಲ ಅದೇವ್ರೆ. ಅದು ನನ್ಗೆ ಬಿಟ್ಬಿಡಿ. ಇಲ್ಲ ಭಾಗ್ಯ, ನಾನು ಅದನ್ನ ನಿಮ್ಮ ಹತ್ರ ಹೇಳ್ಕೊಳ್ಳೇಬೇಕು. ಇದುವರೆಗೂ ಯಾರ ಹತ್ರನೂ ಹೇಳ್ಕೋಬೇಕು ಅಂತ ಅನ್ಸಿರ್ಲಿಲ್ಲ, ಯಾಕೋ ಗೊತ್ತಿಲ್ಲ. ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ಅನಿಸ್ತಾ ಇದೆ. ಯಾಕೆ ಅದೇವ್ರೆ, ಎಲ್ರು ನೋಡಿದ್ರು ಅಂತ ಮುಜುಗರ ಆಯ್ತಾ? ಐ ಆಮ್ ರಿಯಲಿ ಸಾರಿ ಭಾಗ್ಯ. ಅರೆ, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಿ ಅದೇವ್ರೆ? ಜನರೆಲ್ಲ ನೋಡಿದ್ರು ಅಂತನಾ? ಅಲ್ಲ ಅದೇವ್ರೆ, ಯಾರೋ ಏನೋ ಅನ್ಕೊಳ್ತಾರೆ ಅಂತ ನಮ್ ಭಾವನೆಗಳನ್ನ ನಾವ್ಯಾಕೆ ಮುಚ್ಚಿಟ್ಕೊಳ್ಬೇಕು? ನಾವ್ ಹಾಗೆ ಮಾಡಿದ್ರೆ ನಮಗ್ ನಾವೇ ಮೋಸ ಮಾಡ್ಕೊಂಡ್ ಹಾಗಲ್ವಾ ಅದೇವ್ರೆ? ಈ ಜನಗಳೆಲ್ಲ ಯಾರು ಅದೇವ್ರೆ? ನಾವ್ ಕಷ್ಟದಲ್ಲಿದ್ದಾಗ ನಮ್ಗೆ ಹೆಗಲ್ ಕೊಟ್ಟಿದಾರ? ನಮ್ ಕಷ್ಟ ಸುಖ ವಿಚಾರಿಸಿದಾರ? ಅಥವಾ ನಾವ್ ಕಷ್ಟದಲ್ಲಿದ್ದಾಗ ಬಂದು ನಮಗ್ ಸಹಾಯ ಮಾಡಿದಾರ? ಇಲ್ಲ ತಾನೆ. ಬರೋದೆ ನಾವ್ ಬಿದ್ದಾಗ ಆಡ್ಕೊಳ್ಳೋದು. ಯಾರೋ ಆಡ್ಕೊಳ್ತಾರೆ ಅಂತ ನಾವ್ ಬಿದ್ದಲ್ಲೇ ಬಿದ್ದಿರ್ಬಾರ್ದು ಅದೇವ್ರೆ. ಆಡ್ಕೊಳ್ಳೋ ಜನರನ್ನೆಲ್ಲ ಕಡೆಗಣಿಸಿ ಮತ್ತೆ ಎದ್ದು ನಡಿಬೇಕು. ಅದೇ ಜೀವನ. ಈಗ ಈ ಮರನೇ ತಗೊಳ್ಳಿ, ಇದು ಕೂಡ ತನ್ನ ಎಲೆಗಳನ್ನ ತುಂಬಾ ಪ್ರೀತಿಯಿಂದ ಪೋಷಣೆ ಮಾಡಿರುತ್ತೆ. ಆದ್ರೆ ಆಗಾಗ ಕಾಲಕ್ಕೆ ತಕ್ಕ ಹಾಗೆ ಎಲೆಗಳು ಉದುರ್ತಾ ಇರುತ್ತೆ. ಅಯ್ಯಯ್ಯೋ, ಎಲೆಗಳೆಲ್ಲ ಉದ್ರೋಯ್ತು ಅಂತ ಮರ ಅಳ್ತಾ ಕೂರುತ್ತಾ ಅದೇವ್ರೆ? ಇಲ್ಲ ತಾನೆ. ಮತ್ತೆ ಹೊಸ ಚಿಗುರನ್ನ ಚಿಗುರ್ತಾನೆ ಇರುತ್ತೆ. ನಮ್ಮೊಳಗಡೆ ಇರೋ ಉತ್ಸಾಹನು ಹಾಗೆ ಇರ್ಬೇಕು ಅದೇವ್ರೆ. ಜೀವನದ ಘಟನೆಗಳು ನಮ್ಮನ್ನ ಎಷ್ಟೇ ಕುಗ್ಸಿದ್ರು ಮತ್ತೆ ಮತ್ತೆ ಸ್ಫೂರ್ತಿ ತಗೊಂಡು ಎದ್ದು ನಿಲ್ತಾ ಇರ್ಬೇಕು. ತಲೆ ಎತ್ತಿ ನಿಲ್ತಾ ಇರ್ಬೇಕು. ಮೊದ್ಲು ನೀವ್ ತಲೆ ಎತ್ತಿ, ತಲೆ ಎತ್ತಿ ಅಂದೆ. ವೆರಿ ಗುಡ್. ನಾನ್ ನಿಮ್ಗೆ ಆರ್ಡರ್ ಮಾಡ್ತಾ ಇದ್ದೀನಿ, ನನ್ನ ಫ್ರೆಂಡ್ ಆಗಿ ನೀವ್ ಮುಂದೆ ಜೀವನದಲ್ಲಿ ಯಾವತ್ತೂ ತಲೆ ತಗ್ಗಿಸ್ಬಾರ್ದು. ನೋಡಿ ನೋಡಿ, ಎಷ್ಟು ಚೆನ್ನಾಗಿ ಸ್ಮೈಲ್ ಮಾಡ್ತಾ ಇದ್ದೀರಾ. ನಾವ್ ಹತ್ತಷ್ಟು
ಬದುಕು ನಮ್ಗೆ ಅಳುನೇ ಕೊಡ್ತಾ ಇರುತ್ತೆ. ನೋವಿಂದ ಆಸೆ ಬರ್ಬೇಕು ಅಂದ್ರೆ ನಾವು ಹೊಸ ಪ್ರಯತ್ನಗಳನ್ನ ಮಾಡ್ಬೇಕು. ಭಾಗ್ಯ, ನಿಮ್ಮನ್ನ ಒಂದು ಮಾತು ಕೇಳಲಾ? ಹಾ, ಕೇಳಿ. ನೀವು ನೋವು ಅನುಭವಿಸಿದ್ದೀರಾ, ಎಷ್ಟೆಲ್ಲ ಕಷ್ಟಗಳನ್ನ ಎದುರಿಸಿದ್ದೀರಾ. ನೀವು ಯಾವತ್ತೂ ಡಿಪ್ರೆಸ್ ಆಗಲೇ ಇಲ್ವಾ? ಯಾಕಾಗಿಲ್ಲ ದೇವ್ರೆ? ಜೀವನದಲ್ಲಿ ನೋವು, ಸಂಕಟ, ಹೋರಾಟ ಇದೆಲ್ಲ ಇದ್ದಿದ್ದೆ. ಇಂಥ ಕಚಡ ಕೆಲಸ ಮಾಡೋ ನಿನ್ಗೆ ಇಷ್ಟಿರ್ಬೇಕಾದ್ರೆ ಸರಿಯಾದ ದಾರಿ ನಡೆಯೋಳು ನಾನು. ಇನ್ನ ನನಗೆ ಎಷ್ಟಿರ್ಬೇಡ. ಮಾತೆತ್ತಿದ್ರೆ ನನ್ನ ಅಕ್ಕ ಮತ್ತೆ ಅತ್ತೆ ಮನೆಯವ್ರನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದೆ. ಈಗ ತಾವು ಮಾಡ್ತಿರೋದೇನು? ಅಂತ ಅಣ್ಣಂಗೆ ಹೀಗ್ ಮಾಡ್ತಿದ್ಯಲ್ಲ, ನಿನ್ ಮುಖ ನೋಡಕ್ಕೆ ಅಸಹ್ಯ ಆಗ್ತಿದೆ ನನ್ಗೆ. ಏಯ್, ನನಗ್ ಯಾವಳೆ ನನ್ ಮುಖ ನೋಡಕ್ ಹೇಳಿದ್ದು? ಹೋಗ ಇಲ್ಲಿಂದ. ಈಗ ನಾನು ಇದನ್ನೆಲ್ಲ ತಗೊಂಡೋಗಿ ಮಾವನ ಹತ್ರ ಹೇಳಿದ್ರೆ ಏನಾಗುತ್ತೆ ಗೊತ್ತಾ? ಓ, ನೀನ್ ಹೇಳಿದ ತಕ್ಷಣ ನಂಬಿಡ್ತಾರ? ನಾನ್ ಈ ತರ ಎಲ್ಲ ಮಾಡೇ ಇಲ್ಲ ಅಂತ ವಾದ ಮಾಡ್ತೀನಿ. ಆವಾಗ ಏನ್ ಮಾಡ್ತೀಯಾ? ನಿನ್ ಹತ್ರ ಪ್ರೂಫ್ ಇದೆಯಾ? ನನ್ ಕೈಯಲ್ಲಿ ಏನು ಕಿಸಿಯಕ್ ಆಗಲ್ಲ ಕಣ್. ಮೇರಿ ಅದೆಷ್ಟು ಮೆರಿತೀಯೋ ಮೇರಿ. ಒಂದಲ್ಲ ಒಂದಿನ ನಿನ್ನ ಸಾಕ್ಷಿ ಸಮೇತ ಲಾಕ್ ಮಾಡದೇ ಇದ್ರೆ ನನ್ನ ಹೆಸರು ಪೂಜಾನೇ ಅಲ್ಲ. ಓ, ಅಷ್ಟೊಂದ್ ಕಾನ್ಫಿಡೆನ್ಸಾ? ಹೌದು. ನೋಡು, ಬೇಡ್ದಿರೋ ವಿಷಯಕ್ಕೆಲ್ಲ ಮೂಗ್ ತೋರಿಸ್ತಿದ್ಯಾ ನೀನು. ಇದು ಬೇಡದಿರೋ ವಿಷಯ ಅಲ್ಲ. ನಾನು ಈ ಮನೆ ಸೊಸೆ. ಈ ಮನೇಲಿ ಯಾರಿಗೆ ತೊಂದ್ರೆ ಆದ್ರೂ ಅದಕ್ಕೋಸ್ಕರ ಹೋರಾಡ್ತೀನಿ. ಎಲ್ಲದಕ್ಕೂ ಮೊದ್ಲು ಮನೆ ಒಳಗಡೆನೆ ಇರೋ ನಿನ್ನಂತ ಹಿತಶತ್ರು ಬಣ್ಣನ ಬಯಲ್ ಮಾಡೇ ಮಾಡ್ತೇನೆ. ನಿನಗೊಂದ್ ಗತಿ ಕಾಣಿಸ್ತದೆ.